ಇನ್ನು ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಭುಗಿಲೆದ್ದಿರುವಂತಹ ಕುರ್ಚಿ ಕದನಕ್ಕೆ ಡಿಕೆ ಶಿವಕುಮಾರ್ ನಯವಾಗಿಯೇ ತಿರುಗೇಟನ್ನ ಕೊಡ್ತಿದ್ದಾರೆ. ಸಿಎಂ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳೋದು ಬೇಡ ಎನ್ನುತ್ತಲೇ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಯಾರ್ಯಾರು ಹೇಳಿದ್ರಲ್ಲ ಅವರಿಗೆಲ್ಲ ತಿರುಗೇಟು ಕೊಡ್ತಿದ್ದಾರೆ. ವಿರೋಧಿ ಬಣ ಯಾವ ಬಾಣ ಬಿಟ್ಟರೂ ಬೆದರದಂತ ಡಿಕೆ ಶಿವಕುಮಾರ್ ಪಕ್ಷ ಸಂಘಟನಾ ಮಂತ್ರ ಕೂಡ ಜಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅನಿವಾರ್ಯ, ಅವರ ಅವಶ್ಯಕತೆ ಇದೆ. ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷ. ಸಿದ್ದರಾಮಯ್ಯ ಮಾಸ್ಟರ್ ಅಲ್ವಾ? ಸಿದ್ದರಾಮಯ್ಯ ನಮ್ಮ ಲೀಡರ್, ಎಲ್ಲ ಚುನಾವಣೆಗೂ ಬೇಕು. ಎಲ್ಲ ಚುನಾವಣೆಗೂ ಬೇಕು. ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯೋ ತಂತ್ರ ಹೂಡಿದ ಡಿಕೆ. ಎಸ್, ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ, ರೆಕಾರ್ಡ್ ಬ್ರೇಕ್ ಸಿಎಂ, ಅವರ ಅನಿವಾರ್ಯತೆ ಇದೆ ಅಂತ ಪವರ್ ಶೇರಿಂಗ್ ವಿಷಯ ಎತ್ತಿದವರಿಗೆ ಸಿದ್ದು ಬಣ ಪಂಚ್ ಕೊಟ್ಟಿತ್ತು. ಇದಕ್ಕೆ ನಯವಾಗಿ ತಿರುಗೇಟು ಕೊಟ್ಟಿರೋ ಡಿಕೆ, ಸಿದ್ದರಾಮಯ್ಯ ನಮ್ಮ ಲೀಡರ್, ಅವರೇ ನಮ್ಮ ನಾಯಕರು ಅಂತ ಹೇಳೋ ಮೂಲಕ ಅವರ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಬೇಡಿ ಅಂತ ತಿಳಿದಿದ್ದಾರೆ. ಅಷ್ಟೇ ಅಲ್ಲ, 2 ಬಾರಿ ಸಿಎಂ ಆಗಿದ್ದಾರೆ ಅಂತ ಹೇಳೋ ಮೂಲಕ ವಿರೋಧಿ ಬಣಕ್ಕೆ ನೆನಪಿಸಿದ್ದಾರೆ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು. ಜಿಲ್ಲಾ ಪಂಚಾಯತಿ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿ ಬೇಕು, ಪಾರ್ಲಿಮೆಂಟ್ಗೂ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದ್ ಬಿಟ್ಟು ನಿಮ್ ಮಾಧ್ಯಮಕ್ಕೆ ಸುಮ್ನೆ ಹಾರ ಆಗಬಾರ್ದು ಅಂತ ನಾನು ಗೊಂದಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ. ಡಿಕೆ ಇಂದು ಹೀಗೆ ಮಾತನಾಡೋಕೆ ಹಲವು ಕಾರಣಗಳಿವೆ ಅನ್ನೋದು ಮೂಲಗಳ ಮಾತು. ಅವು ಏನು ಅಂತೀರಾ? ಅದನ್ನೇ ಎಳೆಯಾಗಿ ತೋರಿಸ್ತೀವಿ ನೋಡಿ. ಸಿದ್ದರಾಮಯ್ಯ ಹೆಸರ ಮೇಲೆ ಒಂದಿಷ್ಟು ಸಚಿವರು ಬಂದೂಕಿಟ್ಟು ಸಿಎಂ ಕುರ್ಚಿಗೆ ಗುರಿ ಇಟ್ಟಿದ್ರು. ಹೀಗಾಗಿಯೇ ಇಂದು ಡಿಕೆ ಸಿದ್ದರಾಮಯ್ಯ ಹೆಸರು ದುರ್ಬಳಕೆ ಬೇಡ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಚಿವರ ಹೇಳಿಕೆಗೆ ವಿರೋಧವಾಗಿ ಉತ್ತರಿಸದೆ ಸಿದ್ದರಾಮಯ್ಯ ಪರವಾಗಿ ಮಾತನಾಡಿದ್ದು. ಸಿಎಂ ಸಿದ್ದರಾಮಯ್ಯ ನಮ್ಮ ನಾಯಕ ಅಂತ ಹೇಳೋ ಮೂಲಕ ದಾಳ ಉರುಳಿಸಿದ್ದಾರೆ. ಯಾಕಂದ್ರೆ ಒಂದ್ ವೇಳೆ ವ್ಯತಿರಿಕ್ತ ಹೇಳಿಕೆ ನೀಡಿದ್ರೆ 3ನೇಯವರಿಗೆ ಲಾಭ ಆಗುತ್ತೆ. ಇದರಿಂದ ರಾಜಕೀಯ ಬೆಳವಣಿಗೆಗಳ ಮೇಲೂ ಎಫೆಕ್ಟ್ ಬೀಳಬಹುದು. ಹೀಗಾಗಿ ಗೊಂದಲ ಏನೂ ಇಲ್ಲ ಅಂತಾನೆ ಎಲ್ಲವನ್ನೂ ಡಿಕೆ ನುಂಗಿಕೊಂಡಿದ್ದಾರಂತೆ. ಡಿಕೆ ಹೀಗೆ ಹೇಳ್ತಾ ಇದ್ರೆ ಬಿಕೆ ಹರಿಪ್ರಸಾದ್ ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಿದ್ದಾರೆ. ಎಲ್ಲದಕ್ಕೂ ಉತ್ತರ ಅವರೇ ಹೇಳಬೇಕು. ಕನಸು ನನಸು ಎಲ್ಲವೂ ಹೈಕಮಾಂಡ್ ಕೈಯಲ್ಲಿರುತ್ತೆ ಅಂತ ಹೇಳಿದ್ದಾರೆ. ಗುಲ್ಬರ್ಗ ಹೈಕಮಾಂಡ್ ಅನ್ನೋದು ಗುಲ್ಬರ್ಗಾದಲ್ಲೇ ಇದೆ, ಕೇಳಿ. ಎಲ್ಲ ವಿಚಾರವೂ ಕೂಡ ರಾಜಕೀಯವಾಗಿ ಏನೇನು ವಿಚಾರಗಳು ಮಂತ್ರಿಗಳು, ಮುಖ್ಯಮಂತ್ರಿಗಳು ಅಥವಾ PCC ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ, ಅದಕ್ಕೆಲ್ಲ ಉತ್ತರ ಉಸ್ತುವಾರಿ ವಹಿಸಿರ್ತಕ್ಕಂಥ ಸುರ್ಜೇವಾಲಾ ಅವ್ರು ಹೇಳ್ಬೇಕು, ಇಲ್ಲ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ಬೇಕು. ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಎಲ್ಲ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಹೇಳಿದ್ದಾರೆ ಅಂತ. ಅದಕ್ಕೆ ನಾವೇನು ಆ ವಿಚಾರದಲ್ಲಿ ಮಾತಾಡ್ಲಿಕ್ಕಾಗಲ್ಲ. ಕನಸು ನನಸುಗಳೆಲ್ಲವೂ ಸಹ ಹೈಕಮಾಂಡ್ ಕೈಯಲ್ಲಿರುತ್ತೆ. ಆದ್ರಿಂದ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನೇ ನಾವು ಪಾಲನೆ ಮಾಡಬೇಕಾಗುತ್ತೆ, ಅಷ್ಟು ಬೇರೆ ಏನು ಹೇಳಕ್ಕಾಗಲ್ಲ. ಕುರ್ಚಿ ಕಾಳಗದ ನಡುವೆ DCM ಡಿಕೆ ಸಂಘಟನಾ ತಂತ್ರ. ಈ ರಾಜಕೀಯ ಬೆಳವಣಿಗೆಗಳ ನಡುವೆ ಇಂದು DCM ಡಿಕೆ ಶಿವಕುಮಾರ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಡಿಕೆ ಸಮ್ಮುಖದಲ್ಲಿ ಮಾಜಿ ಸಂಸದ LR ಶಿವರಾಮೇಗೌಡ, ಪುತ್ರ ಮಂಜೇಗೌಡ, ಬ್ರಿಜೇಶ್ ಕಾಳಪ್ಪ, LS ಚೇತನ್ ಗೌಡ ಕೈ ಹಿಡಿದ್ರು. ಈ ಮೂಲಕ ತಮ್ಮ ಪಕ್ಷ ಸಂಘಟನೆ ಕಾರ್ಯ ನಿರಂತರ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮೊಳಗಿದ ಮುಂದಿನ ಸಿಎಂ ಡಿಕೆ ಎಂಬ ಘೋಷಣೆ. ಪಕ್ಷ ಸೇರ್ಪಡೆ ಕಾರ್ಯಕ್ರಮದ ನಂತರ DCM ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಸಿಟಿ ರೌಂಡ್ಸ್ ಮಾಡಿದ್ರು. ರಸ್ತೆ ಕಾಮಗಾರಿ ಪರಿಶೀಲನೆ ವೇಳೆ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಡಿಕೆ ಅಂತ ಘೋಷಣೆ ಕೂಗಿದ್ರು.
ಕಾಂಗ್ರೆಸ್ ಕುರ್ಚಿ ಕಾಳಗಕ್ಕೆ ಜಗದೀಶ್ ಶೆಟ್ಟರ್ ಕಾಲೆಳೆದಿದ್ದಾರೆ. ಯಾವ ಕ್ಷಣದಲ್ಲಾದರೂ ಸರ್ಕಾರ ಬೀಳುತ್ತೆ ಅಂತ ಗುಡುಗಿದ್ದಾರೆ. ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ. ಇನ್ನು ಕೆಲವು ದಿವಸಗಳಲ್ಲಿ ನೋಡ್ತಾ ಇದ್ದೀರಿ ನೀವು, ಯಾವುದೇ ಸಂದರ್ಭದಲ್ಲಿ ಅಟ್ ಎನಿ ಟೈಮ್ ಇಟ್ ಮೇ ಕೊಲ್ಯಾಪ್ಸ್, ಗೌರ್ಮೆಂಟ್ ಮೇ ಕೊಲ್ಯಾಪ್ಸ್ ಬಿಕಾಸ್ ಆಫ್ ಇನ್ ಫೈಟಿಂಗ್. ಅದು ಹಾಗೆ ನಡೆದ ಮಂತ್ರಿಗಳು, ಸಿದ್ದರಾಮಯ್ಯ ಪರವಾಗಿದ್ದ ಮಂತ್ರಿಗಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರು ಮುಂದುವರಿಬೇಕು, 5 ವರ್ಷ 10 ವರ್ಷದ ಅವಧಿ ಮುಗಿಸ್ಬೇಕು ಅನ್ನುವಂಥದ್ದು ಅವ್ರ ಕಡೆಯಿಂದ. ಅದೇನೇ ಹೇಳಿ, ಪಟ್ಟದಾಟದಲ್ಲಿ ಸೈಲೆಂಟ್ ಆಗಿಯೇ ಡಿಕೆ ದಾಳ ಉರುಳಿಸೋ ತಂತ್ರ ಮಾಡ್ತಿದ್ದಾರೆ. ಸಚಿವರ ಮಾತಿಗೆ ಇಷ್ಟೋ ದಿನ ರಿಯಾಕ್ಟ್ ಮಾಡದೆ ಡಿಕೆ ಇಂದು ಸಚಿವರು ಹೇಳಿದ್ದ ಮಾತನ್ನೇ ತಿರುಗುಬಾಣವನ್ನಾಗಿ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.